ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ರಾಜ್ಕಿಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, KA ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ. ಎಕ್ಸಾಮ್ ಎಂದೈತಪ್ಪ ಅಂದ್ರೆ 29/9/2024 ಐತೆ, ಭಾನುವಾರದಿಂದ. ಎಕ್ಸಾಮ್ ಸಮಯ ಬೆಳಗ್ಗೆ 10:30ರಿಂದ 12:30. ಕಡ್ಡಾಯ ಕನ್ನಡ ಭಾಷೆ. ಅಂಕಗಳು 150, ಪ್ರಶ್ನೆಗಳು 100. ಒಂದು ಪ್ರಶ್ನೆಗೆ 1.5 ಅಂಕ ಇರ್ತದೆ. ನೆಗೆಟಿವ್ ಮಾರ್ಕ್ಸ್ ಇರಲ್ಲ, ಋಣಾತ್ಮಕ ಮೌಲ್ಯಮಾಪನ ಇರಲ್ಲ. ಓಕೆ. ಪರೀಕ್ಷೆ ಬೆಲ್ ಸಮಯ ಮತ್ತು ವಿವರಗಳು. ಈ ಬೆಲ್ ಸಮಯವನ್ನು ಯಾವುದೇ ಬದಲಾವಣೆ ಮಾಡದೆ ಅಥವಾ ದೂರು ಬರದಂತೆ ನಿಖರವಾಗಿ ಅನುಸರಿಸಲು ಸೂಚಿಸಿದೆ. ಬೆಲ್ ಸಮಯ. ಮೊದಲನೇ ಬೆಲ್ 10 ಗಂಟೆಗಾಗುತ್ತೆ. 10 ಗಂಟೆಗಾದಾಗ ನಾವು ಗುರುತಿನ ಚೀಟಿಯನ್ನು ತೋರಿಸಿದರೆ ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೊಠಡಿಗೆ ಪ್ರವೇಶ. ಮತ್ತು ಪ್ರವೇಶ ಪತ್ರದಲ್ಲಿರೋ ಭಾವಚಿತ್ರ ಮತ್ತು ಗುರುತಿನ ಚೀಟಿಯನ್ನು ಮುದ್ರಿತವಾಗಿರೋ ಭಾವಚಿತ್ರವನ್ನು ಪರೀಕ್ಷೆಗೆ ಹಾಜರಾಗಿರೋ ಅಭ್ಯರ್ಥಿಗಳೊಂದಿಗೆ ಪರಿಶೀಲಿಸುತ್ತಾರೆ. ಅಂದರೆ ನಾವೇನೇನು ತೊಗೊಂಡು ಹೋಗ್ಬೇಕು? ಒಂದು ಗುರುತಿನ ಚೀಟಿ ಮತ್ತು ಒಂದು ಭಾವಚಿತ್ರ ತೊಗೊಂಡು ಹೋಗ್ಬೇಕು. ನೆಕ್ಸ್ಟ್ ಎರಡನೇ ಬೆಲ್ 10:15 10:15 10:20 ಉಪ ಮುಖ್ಯ ಪರೀಕ್ಷಾ ಅಧೀಕ್ಷಕರು ಪ್ರಶ್ನೆ ಪತ್ರಿಕಾ ಪಾಲಕರು ಸೀಲ್ ಮಾಡಿರುವ ಪ್ರಶ್ನೆ ಪತ್ರಿಕಾ ಲಕೋಟೆಗಳನ್ನು ಕೊಠಡಿ ಮೇಲ್ವಿಚಾರಕರುಗಳಿಗೆ ಅವರ ಕೊಠಡಿಗೆ ತಂದು ಕೊಡುತ್ತಾರೆ. ಕೊಠಡಿ ಮೇಲ್ವಿಚಾರಕರಿಗೆ ಪ್ರಶ್ನೆ ಪತ್ರಿಕೆ ಸೀಲ್ ಆದಂಥ ಪ್ರಶ್ನೆ ಪತ್ರಿಕೆ ತಂದು ಕೊಡ್ತಾರೆ. ನೆಕ್ಸ್ಟ್ 10:25 ಮೇಲ್ವಿಚಾರಕರು ಪತ್ರಿಕಾ ಲಕೋಟೆ ತೆರೆದು ನಂತರ ಕೊಠಡಿಯ ಅಭ್ಯರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಹಸ್ತಾಂತರಿಸಬೇಕು ಅಥವಾ ವಿತರಿಸಬೇಕು. 10:15 10:15 ಅಥವಾ 10:25 10:30 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. 10:30 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಮೂರನೇ ಬೆಲ್ ಅಷ್ಟೊತ್ತನ ಕೂಡ ಮೂರನೇ ಬೆಲ್ ಆಗುತ್ತೆ. ನಾಲ್ಕನೇ ಬೆಲ್ಲು 11:30 ಆಗುತ್ತೆ. ಅಂದರೆ ಎಕ್ಸಾಮ್ ಸ್ಟಾರ್ಟಾಗಿ 1 ಗಂಟೆ ಆದ ನಂತರ 4ನೇ ಬೆಲ್ ಆಗುತ್ತೆ. ಇನ್ನು 5ನೇ ಬೆಲ್ಲು ಮಧ್ಯಾಹ್ನ 12 ಗಂಟೆಗೆ ಆಗುತ್ತೆ. ಎಕ್ಸಾಮ್ ಇನ್ನೊಂದು ಅರ್ಧ ತಾಸು ಇರುತ್ತೆ. 5ನೇ ಬೆಲ್ ಆಗುತ್ತೆ. 6ನೇ ಬೆಲ್ಲು 12:25 ಆಗುತ್ತೆ. ಅಂದರೆ ಎಕ್ಸಾಮ್ ಇನ್ನೊಂದು 5 ನಿಮಿಷ ಇರುತ್ತೆ. 6ನೇ ಬೆಲ್ ಆಗುತ್ತೆ. 7ನೇ ಬೆಲ್ಲು ಲಾಸ್ಟ್ ಬೆಲ್ಲು 12:30 ಆಗುತ್ತೆ. ಇಲ್ಲಿ ನಾವು ಎಕ್ಸಾಮನ್ನು ಮುಗಿಸಿ ಮೇಲ್ವಿಚಾರಕರಿಗೆ OMR ಶೀಟನ್ನು ಕೊಟ್ಟು ಒಂದು ಪ್ರತಿಯನ್ನು ನಾವು ತಗೊಂಡು ಇನ್ನೊಂದು ಪ್ರತಿಯನ್ನು ಮೇಲ್ವಿಚಾರಕರಿಗೆ ಕೊಡಬೇಕು. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಶುಭ ದಿನ.